ಎಲ್ರಿಗೂ ನಮಸ್ಕಾರ. ಮತ್ತೆ ಎಲ್ರಿಗೂ ಸಹ ನನ್ನ ಒಂದು ಈ ಯೂಟ್ಯೂಬ್ ಚಾನೆಲ್ ಏನಿದೆ ಭದ್ರಂ ನೇಚರ್ಸ್ ಕ್ಲಿನಿಕ್ ಹೆಲ್ದಿ ಯಾವಾಗ್ಲೂ, ಈ ಒಂದು ಚಾನೆಲ್ಗೆ ಎಲ್ರಿಗೂ ಸಹ ಮತ್ತೆ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಇವತ್ತು ಯಾವೊಂದು ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ ಅಂದ್ರೆ, ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಸಹ ಕಾಡುವಂತಹ ಒಂದು ಸಮಸ್ಯೆ ಅಂದ್ರೆ ಅದು ಬ್ಯಾಕ್ ಪೇನ್. ಕಾಮನ್ ಆಗಿ ಎಲ್ರಿಗೂ ಸಹ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬ್ಯಾಕ್ ಪೇನ್ ಅನ್ನೋದು ಕಾಮನ್ ಆಗೋಗಿದೆ. ಮೊದಲೆಲ್ಲ ಏನಾಗ್ತಿತ್ತು ಗೊತ್ತಾ, ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅದು ಬರೀ 60 ಇಯರ್ಸ್ ಆಗಿರೋರ್ಗೆ ಅಂತ ಹೇಳಿದ್ರೆ ವಯಸ್ಸಾದವರಲ್ಲಿ ಮಾತ್ರ ಇದು ಇರುವಂತದ್ದಾಗಿತ್ತು. ನಾವೇನಾದ್ರು ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಎಷ್ಟಪ್ಪ ಏಜು ಅನ್ನೋ ರೀತಿಲಿ ಆಗಿನ ಕಾಲದಲ್ಲಿ ಇರ್ತಾ ಇತ್ತು. ಅಂದ್ರೆ ಒಂದು ಕಾಮನ್ ಆಗಿ ವಯಸ್ಸಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಬ್ಯಾಕ್ ಪೇನ್ ಬರುತ್ತೆ, ಕಾಲು ನೋವು ಬರುತ್ತೆ, ಈ ತರದೆಲ್ಲ ಬರುತ್ತೆ ಅನ್ನೋದು ಅವಾಗ ಒಂದು ಮಾತಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಈ ಒಂದು ಬ್ಯಾಕ್ ಪೇನ್ ಅನ್ನುವಂಥದ್ದು ಕಾಮನ್ ಆಗೋಗಿದೆ. ಅದರಲ್ಲೂ ರೀಸೆಂಟ್ ಆಗಿ ಮಾಡಿರುವಂತಹ ಒಂದು ರಿಸರ್ಚ್ ಪ್ರಕಾರ 18 ವರ್ಷದ ಒಳಗಡೆ ಇರುವಂತಹ ಮಕ್ಕಳಲ್ಲಿ ಈ ಒಂದು ಬ್ಯಾಕ್ ಪೇನ್ ಅನ್ನುವಂಥದ್ದು 60% ಅಷ್ಟು ಜನರಲ್ಲಿ ಇರುತ್ತೆ ಅಂತ ಹೇಳಿ ಇತ್ತೀಚಿನ ಒಂದು ರಿಸರ್ಚ್ ಅಲ್ಲಿ ಕಂಡುಹಿಡಿದಿರುವಂತದ್ದು. ಅದರಲ್ಲೂ 40% ಅಷ್ಟು ಜನ ಏನು ಯಂಗ್ಸ್ಟರ್ಸ್ ಇದಾರೆ ಅವರು ತಮಗಿರುವಂತಹ ಬ್ಯಾಕ್ ಪೇನ್ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ಏನೋ ಒಂದು ಭಯ ಅಥವಾ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಹೇಳಿದ್ರೆ ಎಲ್ಲಿ ಮನೇಲಿ ಬೈತಾರೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಸೆಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರೇನಾದ್ರು ಏನೋ ಒಂದು ನೋವು ಅಂತ ಹೇಳ್ತಿದ್ದಂಗೆನೆ ಮನೇಲಿ ಏನ್ ಹೇಳಕ್ ಶುರು ಮಾಡ್ತಾರೆ ಅಂದ್ರೆ, ಎಷ್ಟೋ ನಿನ್ ವಯಸ್ಸು, ಈಗ್ಲೇ ನಿನ್ಗೆ ಬ್ಯಾಕ್ ಪೇನ್, ಈಗ್ಲೇ ನಿನ್ಗೆ ಕತ್ ನೋವ, ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿಂಗೆ ಇದೆಲ್ಲ ಕಾಣಿಸ್ಕೊಡ್ತು ಅಂದ್ರೆ ಹೇಗೆ, ಈ ತರ ಎಲ್ಲ ಕಮೆಂಟ್ಸ್ ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳು ಅಂದ್ರೆ 40% ಅಷ್ಟು ಮಕ್ಕಳು ಹೇಳೋದಕ್ಕೆ ಹಿಂಜರಿತಾರೆ. ಅವ್ರ ಏನ್ ಮಾಡ್ತಾರೆ, ಅದ್ ಕೂಡ ಹಾಗೆ ಇರ್ಲಿ, ಕ್ರಮೇಣವಾಗಿ ಅದೇ ಹಾಗೆ ಕಮ್ಮಿ ಆಗುತ್ತೆ ಅಂತೇಳಿ ಅದನ್ನ ಇಗ್ನೋರ್ ಮಾಡ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ಮುಂದೊಂದು ದಿನದಲ್ಲಿ ಇದು ಕ್ರಾನಿಕ್ ಆಗಿ ಅವರಿಗೆ ಒಂದು ದೊಡ್ಡ ಸಮಸ್ಯೆಯಾಗಿ ಮುಂದೆ ಬರುತ್ತೆ. ಸೊ ಹಾಗಾಗಿ ಮಕ್ಳೇನಾದ್ರು ಬ್ಯಾಕ್ ಪೇನ್ ಅಥವಾ ಸೊಂಟ ನೋವು ಅಥವಾ ಕಾಲ್ ನೋವು, ಕೈ ನೋವು, ತಲೆನೋವು ಅಂತೆಲ್ಲ ಹೇಳಿದಾಗ ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಅವ್ರಿಗೆ ಗೈಡ್ ಮಾಡೋದೇ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ ಕ್ಲಿನಿಕ್ ಅಲ್ಲೇ ನಾವು ನೋಡಿರುವಂತದ್ದು ಏನು ಅಂದ್ರೆ, ಬಹಳಷ್ಟು ಜನ ಮಕ್ಕಳು ಬರ್ತಾರೆ ಈ ಒಂದು ಪ್ರಾಬ್ಲಮ್ ಇಟ್ಕೊಂಡೆ, ಏನು ನನಗೆ ಕಾಲ್ ನೋವು, ಸೊಂಟ ನೋವು, ತಲೆ ನೋವು, ಈ ತರ ಒಂದು ಪ್ರಾಬ್ಲಮ್ ಇಟ್ಕೊಂಡು ಬರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ತಗೊಳ್ತಾ ಇರುವಂತ ಆಹಾರ ಆಗಿರ್ಬೋದು, ಅವರು ತಗೊಳ್ತಾ ಇರುವಂತ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅಂತ ಹೇಳ್ಬೋದು. ಅಂದ್ರೆ ಮೊದಲೆಲ್ಲ ಏನು ಅಂತ ಹೇಳಿದ್ರೆ ತುಂಬಾ ಆಟಗಳು ಆಡ್ತಾ ಇದ್ವಿ, ಓದೋದಕ್ಕೂ ಸಹ ಟೈಮ್ ಕೊಡ್ತಾ ಇದ್ವಿ, ಆಟಕ್ಕೂ ಸಹ ಟೈಮ್ ಕೊಡ್ತಾ ಇದ್ವಿ. ಇವಾಗ ಏನಾಗಿದೆ ಅಂದ್ರೆ ಆಟ ಅನ್ನುವಂಥದ್ದು ಮರೀಚಿಕೆ ಆಗೋಗಿದೆ, ಎಲ್ಲಾನು ಸಹ ಇಂಡೋರ್ ಗೇಮ್ ಆಗೋಗಿದೆ. ಅಂಡ್ ಯಾವಾಗ್ಲೂ ಸಹ ಸ್ಟಡೀಸ್ ಕಡೆನೂ ತುಂಬಾ ಗಮನ ಹರಿಸೋದ್ರಿಂದಾಗಿ, ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಆಗಿರೋದ್ರಿಂದಾಗಿ ನಮಗೆ ಈ ಒಂದು ಬ್ಯಾಕ್ ಪೈನ್ ಅಂದ್ರೆ ನೋವುಗಳಾಗಿರ್ಬೋದು, ಕಾಯಿಲೆಗಳಾಗಿರ್ಬೋದು, ಇವೆಲ್ಲ ಹೆಚ್ಚಿಗೆ ಕಾಣಿಸ್ಕೊಳ್ತಿರುವಂತದ್ದು. ಇದ್ರ ಜೊತೆಗೆ ನಮ್ಮ ಒಂದು ಫುಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಮನೆ ಊಟ ಬಿಟ್ಟು ಆದಷ್ಟು ನಾವು ಹೊರಗಿನ ಊಟಕ್ಕೆ ನಾವು ಅಡಾಪ್ಟ್ ಆಗಿರುವಂತದ್ದು. ಅಂದ್ರೆ ಯಾವ್ದೇ ತರದ ಮೈದಾದಲ್ಲಿ ಮಾಡಿರುವಂತ ಪ್ರಾಡಕ್ಟ್ಸ್ ಗಳಾಗಿರ್ಬೋದು, ಮತ್ತೆ ತುಂಬಾ ಮಸಾಲೆ ಇರುವಂತದ್ದು, ಎಣ್ಣೆ ಕರ್ದಿರುವಂತದ್ದು, ಇವೆಲ್ಲ ಜಾಸ್ತಿ ತಗೊಳೋದ್ರಿಂದ ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತಗೊಳೋದ್ರಿಂದಾಗಿ ಸಹ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ತಿರುವಂತದ್ದು. ಸೊ ಈಗ ನಾನು ನಿಮ್ಗೆ ಹೇಳಿದೆ ಏನಿದು ಬ್ಯಾಕ್ ಪೇನ್ ಯಾಕೆ ಕಾಮನ್ ಆಗೋಗಿದೆಯಲ್ಲ ಅಂತ ಹೇಳಿ. ಇದರಲ್ಲಿ ಮಿತ್ ಸಹ ಇದೆ. ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅಂದ್ರೆ ತಪ್ಪು ಕಲ್ಪನೆ. ಈ ಬ್ಯಾಕ್ ಪೇನ್ ಬಂತು ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವಂಥದ್ದು. ನೀವು ಒಂದು ಬ್ಯಾಕ್ ಪೇನ್ ಅಂತ ಹೇಳ್ತಿದ್ದಂಗೆ ಇದು ನಿನ್ನ ಅಂದ್ರೆ ನಿನ್ನ ತಲೆಯಲ್ಲಿದೆ ಬ್ಯಾಕ್ ಪೇನ್ ಅನ್ನೋಂಥದ್ದು, ಅಥವಾ ನೀನ್ ಅದನ್ನ ಯೋಚನೆ ಮಾಡ್ತಿದ್ಯ ಅಷ್ಟೇನೆ. ಬ್ಯಾಕ್ ಪೇನ್ ಅನ್ನೋಂಥದ್ದು ಏನು ಇಲ್ಲ, ಅದನ್ನ ಮರಿ, ನೀನು ಅದನ್ನೇ ಯೋಚನೆ ಮಾಡ್ತಾ ಇರ್ಬೇಡ ಅಂತ ಹೇಳ್ತಾರೆ. ಬ್ಯಾಕ್ ಪೇನ್ ಇದೆ, ಬಗ್ಗಕ್ಕಾಗಲ್ಲ, ನೋವಾಗ್ತಿದೆ ಅಂದ್ರೆ ಅದನ್ನ ಮರೆಯೋದು ಹೇಗೆ ಅಲ್ವಾ? ಸೊ ನಾವು ಟ್ರೀಟ್ಮೆಂಟ್ ತಗೊಳ್ತಿದ್ದು, ನಾವು ಅದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ಬೇಕಾದಾಗ ಆದಷ್ಟು ಬ್ಯಾಕ್ ಪೇನ್ ಅನ್ನೋದನ್ನ ಮರೆತು ಬೇರೆ ಕಡೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ಆ ಪೇನ್ ಅನ್ನ ನಾವು ಮರೆಯೋದಕ್ಕೆ ಶುರು ಮಾಡ್ತೀವಿ, ಆ ಪೇನ್ ಇಂದ ಹೊರಗೆ ಬರ್ತೀವಿ. ಅದನ್ ಬಿಟ್ಟು ಕಾಮನ್ ಆಗಿ ನನಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದಾಗ ಬ್ಯಾಕ್ ಪೇನ್ ಏನು ಇಲ್ಲ, ನೀನು ಅದನ್ನ ಮರ್ತ್ಬಿಡು, ಅದು ಹಾಗೆ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಹೇಳುವಂಥದ್ದು ಫಸ್ಟ್ ಮಿತ್ ನಾನು ನೋಡಿರೋ ಹಾಗೆ. ಕೆಲವರಲ್ಲಿ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬ್ಯಾಕ್ ಪೇನ್ ಬಂದಿದ್ಯಾ, ಅದು ಏನು ಮಾಡ್ಲಿಕ್ಕಾಗಲ್ಲ, ಎಲ್ರಿಗೂ ಕಾಣಿಸ್ಕೊಳ್ಳುವಂಥದ್ದೇ, ನೀನ್ ಅದಕ್ಕೆ ಟ್ರೀಟ್ಮೆಂಟ್ ಅದು ಇದು ಅಂತೆಲ್ಲ ಹೋಗ್ಬೇಡ, ಅದ್ರ ಪಾಡ್ ಅದ್ರ ಜೊತೆ ಯೂಸ್ ಇಟ್ ಆಗೋಗು ಅಂತ ಹೇಳಿದ್ರೆ ಆ ಬ್ಯಾಕ್ ಪೇನ್ ಜೊತೆಲೆ ನಿನ್ನ ಒಂದು ಜೀವನನ ಕಡಿ. ಸೊ ಅದ ಆಮೇಲೆ ಕ್ರಮೇಣವಾಗಿ ಹಾಗೆ ಕಮ್ಮಿ ಆಗುತ್ತೆ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಹ ಹೇಳ್ತಾರೆ. ಅದು ಎಲ್ಲರೂ ಮಾಡುವಂತಹ ದೊಡ್ಡ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಬ್ಯಾಕ್ ಪೇನ್ ಕಾಣಿಸ್ಕೊಂಡಾಗ ಒಂದೆರಡು ದಿನ ಇದು ಹೊಟ್ಟೋಯ್ತು ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಬಟ್ ಕಂಟಿನ್ಯೂಸ್ ಆಗಿ ಆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದಾಗ ಅದು ಏನಾಗಿದೆ ಅನ್ನೋದನ್ನ ಕಂಡಿಡ್ಕೊಂಡು ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಸೊ ಅದನ್ನ ತಗೊಳ್ದಿರಾ ಏನೂ ಆಗೋದಿಲ್ಲ, ಆ ಪೇನ್ ಜೊತೆಲೆ ನಾನು ಇರ್ತೀನಿ, ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಒಂದ್ ಸರ್ಟನ್ ರೇಂಜ್ ವರ್ಗೂ ಸಹ ಬಾಡಿ ಅದನ್ನ ಹೋಲ್ಡ್ ಮಾಡುತ್ತೆ. ಆಮೇಲೆ ಅದರ ಕಾರಣ ಏನು ಅನ್ನುವಂಥದ್ದನ್ನ ಹೊರಗೆ ಹಾಕಕ್ ಶುರು ಮಾಡುತ್ತೆ. ಅವಾಗ ಅದೇನಾದ್ರು ಮೈನರ್ ಆಗಿದ್ರೆ ಓಕೆ, ಮೇಜರ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಆಗ ತುಂಬಾ ಸಫರ್ ಮಾಡ್ಬೇಕಾಗತ್ತೆ. ಅಯ್ಯೋ ನಾನು ಮೊದ್ಲೇ ಇದ್ರ ಬಗ್ಗೆ ನಂಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಾನು ಏನೋ ಒಂದು ಮಾಡ್ಕೊಂಡು ಸರಿ ಮಾಡ್ಕೋಬಹುದಾಗಿತ್ತು,
ಈಗ ಕಾಲ ಮೀರೋಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಬರ್ತೀವಿ. ಸೊ ಹಾಗಾಗಿ ಪೇನ್ ಇದೆ ಅಂತ ಹೇಳಿದಾಗ ಯಾರಾದ್ರೂ ನಿಮಗೆ ಅದೇನು ಆಗೋದಿಲ್ಲ, ಅದು ಹಾಗೆ ಇರೋದ ಯೂಸ್ ಟು ಇಟ್ ಅಂತ ಹೇಳ್ತು ಅಂತ ಹೇಳಿದ್ರೆ ಫಸ್ಟ್ ಅದನ್ನ ಇಗ್ನೋರ್ ಮಾಡಿ ಅದ್ ಏನಕ್ಕೆ ಬಂದಿದೆ ಪೇನ್ ಅನ್ನೋದನ್ನ ತಿಳ್ಕೊಳ್ಳಿ. 2 ದಿನ ಇದು ಹೊಟ್ಟೋಯ್ದ್ರೆ ತೊಂದರೆ ಇಲ್ಲ, 2 ದಿನಕ್ಕಿಂತ ಮೇಲೆ ಇದೆ ಪೇನ್ ಅಂತ ಹೇಳಿದ್ರೆ ಆಗ ಅದ್ರ ಕಡೆ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಇನ್ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಪೇನ್ ಬರ್ತಿದಂಗೆ, ಕೆಲವ್ರ ಮೈಂಡ್ ಸೆಟ್ ಹೇಗೆ ಅಂದ್ರೆ ಸೊಂಟ ನಾವು ಆಗ್ತಿದ್ದಂಗೆ ನಾವು ಫಸ್ಟ್ MRI ಮಾಡಿಸ್ಬಿಡ್ಬೇಕು, ಫಸ್ಟ್ ಎಕ್ಸ್ರೇ ಮಾಡಿಸ್ಬಿಡ್ಬೇಕು, ಇದು ಒಬ್ಬರ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಸೊ ಇದನ್ನು ಸಹ ತಪ್ಪು ಅಂತ ಹೇಳ್ತೀನಿ. ಸೊ ಏನು MRI ಆಗಿರ್ಬೋದು, ನೀವು ಸ್ಕ್ಯಾನಿಂಗ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಇವೆಲ್ಲ ಮಾಡಿಸಿದಾಗ ಅದ್ ಏನ್ ಹೇಳುತ್ತೆ, ಏನ್ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಹೇಳುತ್ತೆ ಹೊರತಾಗಿ, ಅಂದ್ರೆ ಇಷ್ಟು ಡ್ಯಾಮೇಜ್ ಆಗೋಗಿದೆ, ಇಲ್ಲಿ ಬಲ್ಜ್ ಆಗೋಗಿದೆ, ಈ ತರದೊಂದು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಅದು ಡಿಟೆಕ್ಟ್ ಮಾಡುತ್ತೆ ಹೊರತಾಗಿ ಪ್ರಾಬ್ಲಮ್ ಆಗ್ತಿದೆ ಅನ್ನೋಂಥದ್ದನ್ನ ಅದು ಹೇಳಲ್ಲ, ಅಥವಾ ಪ್ರಾಬ್ಲಮ್ ಮುಂದಕ್ಕೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಅದು ಹೇಳಲ್ಲ. ಸೊ ಹಾಗಾಗಿ ಏನೋ ಒಂದ್ ಸೊಂಟ ನೋವು ಬರ್ತಿದ್ದಂಗೆ ಹೋಗಿ MRI ಮಾಡಿಸೋದು ತಪ್ಪು ಅಂತ ಹೇಳ್ತೀನಿ ನಾನು. ಆ ಸೊಂಟ ನೋವು ಏನ್ ಬರುತ್ತೆ ಅದ್ ಬಂದಾಗ ಅದ್ ಏನಕ್ಕೆ ಬಂತು ಅಂತ ಹೇಳ್ಬಿಟ್ಟು ಅದನ್ನ ಜಡ್ಜ್ ಮಾಡಿ ಅದಕ್ಕೆ ತಕ್ಕಂತಹ ಏನ್ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಮಾಡಿ, ಅದೆಲ್ಲ ಮಾಡಿದ್ಮೇಲೂ ಸಹ ನಿಮಗೆ ಬ್ಯಾಕ್ ಪೇನ್ ಹೋಗ್ತಾ ಇಲ್ಲ, 1 ತಿಂಗಳಾದ್ರೂ ಬ್ಯಾಕ್ ಪೇನ್ ಹೋಗ್ತಿಲ್ಲ, ತುಂಬಾ ಪ್ರಾಬ್ಲಮ್ ಮಾಡ್ತಿದೆ, ನಾ ಎಲ್ಲಾ ತರದ್ದು ಟ್ರೀಟ್ಮೆಂಟ್ ಟ್ರೈ ಮಾಡಿದೆ, ಏನ್ ಮಾಡಿದ್ರು ಅದು ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಆಗ ಹೋಗಿ MRI ಮಾಡಿಸಿ ಆವಾಗ ಸೂಚನೆ ಏನು ಅಂತ ಹೇಳಿದ್ರೆ ಇದೇನೋ ಮೇಜರ್ ಆಗಿದೆ, ಒಂದು ಸ್ಲಿಪ್ ಆಗಿರ್ಬೋದು, ಹರ್ನಿಯೇಷನ್ ಏನೋ ಒಂದು ಆಗಿರುತ್ತೆ. ಸೊ ಹಾಗಾಗಿ ಹೋಗಿ ಅವಾಗ MRI ಮಾಡಿಸೋದು, ಸ್ಕ್ಯಾನ್ ಮಾಡಿಸೋದು ಮಾಡಿಸಿದಾಗ ನಿಮ್ಗೆ ಅದರ ಇದು ಗೊತ್ತಾಗುತ್ತೆ, ಏನು ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ತದನಂತರ ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ ಮಾಡಬಹುದು, ಸರಿನಾ? ಸೊ ಅಂಟಿಲ್ ಅಂಡ್ ಅನ್ಲೆಸ್ ಸುಮ್ನೆ ಒಂದು ಬ್ಯಾಕ್ ಪೇನ್ ಬರ್ತಿದ್ದಂಗೆನೆ, ಕಾಲ್ ನೋವು ಬರ್ತಿದ್ದಂಗೆನೆ ಹೋಗಿ MRI ಮಾಡಿಸುವಂತದ್ದು ತಪ್ಪು ಅಂತ ಹೇಳ್ತೀನಿ ನಾನು. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬ್ಯಾಕ್ ಪೇನ್ ಬರ್ತಿದ್ದಂಗೆನೆ ಬ್ಯಾಕ್ ಪೇನ್ ಬಂತ, ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನ್ ಗೊತ್ತಾ, ಸರ್ಜರಿ ಮಾಡಿಸ್ಬಿಡು ಅಂತ ಹೇಳ್ತಾರೆ. ಸೊ ಸರ್ಜರಿ ಏನಕ್ಕೆ ಅದು ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಒಂದು ನೋವು ಬರ್ತಿದ್ದಂಗೆ ಅದನ್ನ ನಾನು ಆ ನೋವನ್ನ ತಡಿತೀನಿ, ಅದಕ್ಕೆ ಏನಿದೆ ಅದು ಟ್ರೀಟ್ಮೆಂಟ್ ನ ತಗೊಳ್ತೀನಿ, ಅದರಿಂದ ಹೊರಗಡೆ ಬರ್ತೀನಿ ಅನ್ನೋದನ್ನ ಮಾಡ್ದಿರಾ ಶಾರ್ಟ್ ಕಟ್ ಹುಡುಕ್ತಾರೆ. ನೋವು ಬಂತಲ್ಲ ಸುಮ್ನೆ ಯಾಕೆ ನೋವು ಅದನ್ನ ಫೇಸ್ ಮಾಡ್ಬೇಕು, ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಅದು ಇದು ಅಂತೆಲ್ಲ ಮಾಡ್ಕೊಂಡು ಯಾಕೆ ಡ್ರ್ಯಾಗ್ ಮಾಡ್ಬೇಕು. ಬೆಸ್ಟ್ ಟ್ರೀಟ್ಮೆಂಟ್ ಏನು ಅಂತ ಹೇಳಿದ್ರೆ ಒಂದು ಸರ್ಜರಿ ಮಾಡಿಸ್ಕೊಂಡ್ಬಿಟ್ರೆ ಆಯ್ತು. ಮಾಡಿಸ್ಕೊಳ್ತು ಅಂತ ಹೇಳಿದ್ರೆ ಒಂದು ವಾರದಲ್ಲೋ 10 ದಿವಸದಲ್ಲೋ 1 ತಿಂಗಳೋ ನಾನು ರೆಡಿ ಆಗ್ಬಿಡ್ತೀನಿ, ಆಮೇಲೆ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ. ಬಟ್ ಸರ್ಜರಿಲೂ ಸಹ ಏನು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಸೊ ಅದ್ರಲ್ಲಿ ಏನಾದ್ರು ಕಾಂಪ್ಲಿಕೇಶನ್ಸ್ ಆಯ್ತು ಅಂತ ಹೇಳಿದ್ರೆ ಲೈಫೇ ಸ್ಪಾಯ್ಲ್ ಆಗೋಗುತ್ತೆ. ಸೊ ಹಾಗಾಗಿ ಸರ್ಜರಿನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೋಬೇಕು. ಎಲ್ಲಾ ಟ್ರೈ ಮಾಡಿದ್ರೆ ಏನ್ ಮಾಡಿದ್ರು ನನಗೆ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಕೊನೆ ಆಪ್ಷನ್ ಬಂದು ಸರ್ಜರಿ ಆಗಿರುತ್ತೆ, ಬರೀ ಎಮರ್ಜೆನ್ಸಿಲಿ ಮಾತ್ರ. ಸೊ ಅದನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಸಹ ಸರ್ಜರಿನ ಫಸ್ಟ್ ಆಪ್ಷನ್ ಆಗಿ ತಗೋಬಿಡಿ. ಈ ಒಂದು ಪೇನ್ ಏನಿದೆಯಲ್ಲ ಇದು ಕಾಮನ್ ಆಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದಕ್ಕೆ ಬೆಸ್ಟ್ ಮೆಡಿಸಿನ್ ಏನು ಅಂತ ಹೇಳಿದ್ರೆ, ನೀವು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಿ, 1 ವಾರ 1 ತಿಂಗಳು ರೆಸ್ಟ್ ಮಾಡಿ, ಚೆನ್ನಾಗಿ ರೆಸ್ಟ್ ಮಾಡಿ. ರೆಸ್ಟ್ ಮಾಡಿದಾಗ ನಿಮ್ಗೆ ಪೇನ್ ಹೋಗುತ್ತೆ ಅಂತ ಹೇಳ್ತಾರೆ. ನೀವು ರೆಸ್ಟ್ ಮಾಡಿದಾಗ ಪೇನ್ ಇನ್ನೂ ಜಾಸ್ತಿ ಆಗುತ್ತೆ. ಏನಾದ್ರೂ ನಿಮಗೆ ಮೂವ್ಮೆಂಟ್ಸ್ ಮಾಡಕ್ ಆಗಲ್ಲ ಅಂತ ಹೇಳಿದಾಗ ರೆಸ್ಟ್ ಮಾಡಿ. ಅದನ್ನ ಬಿಟ್ಟು ಮೂವ್ಮೆಂಟ್ಸ್ ಎಲ್ಲ ಮಾಡ್ಬೋದು ಅಂತ ಹೇಳಿದಾಗ ಮೂವ್ಮೆಂಟ್ಸ್ ಮಾಡೋದು, ರೆಸ್ಟ್ ಮಾಡೋದು, ಮೂವ್ಮೆಂಟ್ಸ್ ಮಾಡೋದು, ರೆಸ್ಟ್ ಮಾಡೋದು, ಆ ರೀತಿ ಇರಬೇಕು ಹೊರತಾಗಿ ಕಂಪ್ಲೀಟ್ ಆಗಿ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಾಬ್ಲಮ್ ಅನ್ನೋದು ಇನ್ನೂ ಅಗ್ರವೇಟ್ ಆಗುತ್ತೆ, ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜಾಯಿಂಟ್ಸ್ ಗೆ ನಾವು ಎಷ್ಟು ಮೂವ್ಮೆಂಟ್ಸ್ ಗಳನ್ನ ಕೊಡ್ತೀವೋ ಅದ್ರ ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ರೆಸ್ಟ್ ಕೊಡ್ತೀವೋ ಅಷ್ಟು ಅದು ಹೆಲ್ದಿ ಆಗಿರುತ್ತೆ, ಅಥವಾ ನಾರ್ಮಲ್ ಆಗಿರುತ್ತೆ, ಅಥವಾ ಕರೆಕ್ಟ್ ಆಗಿರುತ್ತೆ, ಆರೋಗ್ಯವಾಗಿರುತ್ತೆ. ಅದನ್ನ ಬಿಟ್ಟು ವಿಪರೀತವಾಗಿ ರೆಸ್ಟ್ ಕೊಟ್ಟಾಗ ಏನಾಗುತ್ತೆ, ಆ ಮೂವ್ಮೆಂಟ್ಸ್ ಸ್ಲೋ ಆಗಿ ಹೋಗುತ್ತೆ, ಅದರಿಂದ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏನಾದ್ರು ಬ್ಯಾಕ್ ಪೇನ್ ಇದ್ದಾಗ ಅದ್ರ ಮೂವ್ಮೆಂಟ್ಸ್ ಇರುತ್ತೆ. ಅಂದ್ರೆ ಕೆಲವೊಂದು ಪೋಸ್ಚರ್ ಅಲ್ಲಿ ನಾವು ಬಗ್ಗಕ್ಕಾಗಲ್ಲ, ಎದೊಳಕ್ಕಾಗಲ್ಲ. ಬಟ್ ಆ ಪೋಸ್ಚರ್ ನ ಸ್ವಲ್ಪ ಸಡ್ಲ ಮಾಡ್ಕೊಂಡ್ರೆ ಬಗ್ಗೋದು ಎದೊಳೋದು ಮಾಡ್ಬೋದು. ಸೊ ಅದನ್ನು ನೋಡ್ಕೋಬೇಕು ನಾವು, ನಮ್ಗೆ ಯಾವ ಪೋಸ್ಟರ್ ಅಲ್ಲಿ ಯಾವ ರೀತಿ ನಮಗೆ ಅದು ಬೆನಿಫಿಟ್ ಮಾಡ್ತಿದೆ, ಬೆನಿಫಿಟ್ ಮಾಡ್ತಿಲ್ಲ ಅಂತ ಹೇಳಿ. ಬೆನಿಫಿಟ್ ಮಾಡ್ತಿರುವಂತಹ ಪೋಸ್ಟರ್ ನ ಆಫ್ ಮಾಡ್ಕೊಂಡು ಅದ್ರ ಪ್ರಕಾರ ಲೈಟ್ ಆಗಿ ಮೂವ್ಮೆಂಟ್ಸ್ ಗಳನ್ನ ಮಾಡೋದು, ಎಕ್ಸರ್ಸೈಸ್ ಮಾಡೋದು, ಇವೆಲ್ಲ ಮಾಡ್ಕೊಂಡು ನಾವು ಅದನ್ನ ಹೊರಗಡೆ ಬರೋದು. ಈಗ ನಾನು ಎಕ್ಸರ್ಸೈಸ್ ಅಂತ ಹೇಳ್ತಿದ್ದಂಗೆ ಕೆಲವರು ಏನ್ ಮಾಡ್ತಾರೆ, ಬ್ಯಾಕ್ ಪೇನ್ ಎಲ್ಲ ಬಂದಾಗ ಯೋಗ ಮಾಡೋದ್ರಿಂದಾಗಿ, ಎಕ್ಸರ್ಸೈಸ್ ಮಾಡೋದ್ರಿಂದಾಗಿ ನಮ್ಗೆ ಬ್ಯಾಕ್ ಪೇನ್ ಕ್ಲಿಯರ್ ಆಗುತ್ತೆ, ಆರಾಮಾಗುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಯೋಗ ಮತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದಾಗಿ ಬ್ಯಾಕ್ ಪೇನ್ ಇಂದ ನೀವು ಹೊರಗೆ ಬರ್ಬೋದು. ಆದ್ರೆ ಆ ಯೋಗ ಏನ್ ಮಾಡ್ತೀರಾ, ಆ ಒಂದು ಎಕ್ಸರ್ಸೈಸ್ ಏನ್ ಮಾಡ್ತೀರಾ, ಅದು ಯಾರೆಲ್ಲ ಅದರಲ್ಲಿ ಪ್ರೊಫೆಷನಲ್ ಇರ್ತಾರೆ ಅವ್ರ ಹತ್ರ ತಿಳ್ಕೊಂಡು ಯಾವ ಎಕ್ಸರ್ಸೈಸ್ ಮಾಡ್ಬೇಕು, ಯಾವ ಒಂದು ಯೋಗ ಪೋಸ್ಟರ್ ಮಾಡ್ಬೇಕು ಅಂತ ತಿಳ್ಕೊಂಡು ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಮಾಡಿದ್ರೆ ಅದು ನಿಮಗೆ ಬೆನಿಫಿಟ್ ಮಾಡುತ್ತೆ. ಅದ್ರ ಬದಲಾಗಿ ನಾನು ಎಕ್ಸರ್ಸೈಸ್ ಮಾಡೋದ್ರಿಂದ ಆರಾಮಾಗುತ್ತೆ ಅಂತ ಹೇಳಿ ಬ್ಯಾಕ್ ಪೇನ್ ಇರೋರು ಫ್ರಂಟ್ ಬೆಂಡ್ ಮಾಡೋದು, ಬ್ಯಾಕ್ ಪೇನ್ ಮಾಡೋದು ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಆಗೋಗುತ್ತೆ, ಸ್ವಲ್ಪ ಆಗಿರೋದು ಇನ್ನೂ ಕ್ರಾನಿಕ್ ಆಗೋಗುತ್ತೆ. ಸೊ ಹಾಗಾಗಿ ಎಕ್ಸರ್ಸೈಸ್ ಯೋಗ ಮಾಡೋದ್ರಿಂದಾಗಿ ಒಳ್ಳೇದಾಗುತ್ತೆ. ಬಟ್ ಅದನ್ನ ಪ್ರೊಫೆಷನಲ್ ಆಗಿ ಯಾರ ಹತ್ರ ತಿಳ್ಕೊಬೇಕು, ಹ್ಯಾಕ್ ತಿಳ್ಕೊಬೇಕು, ಯಾವ ರೀತಿ ಮಾಡ್ಬೇಕು ಅಂತೆಲ್ಲ ತಿಳ್ಕೊಂಡು ಮಾಡೋದ್ರಿಂದಾಗಿ ನಿಮಗೆ ಅದು ಬೆನಿಫಿಟ್ ಮಾಡುತ್ತೆ. ಇದೊಂದು. ಮತ್ ಇನ್ನೊಂದೇನು ಅಂತ ಹೇಳಿದ್ರೆ ಈ ಕೋರ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ
ಫಾರ್ ಎಕ್ಸಾಂಪಲ್ ನೀವು ಜಿಮ್ ಅಲ್ಲೆಲ್ಲ ಹೋದಾಗ ಏನ್ ಹೇಳ್ತಾರೆ, ಕೋರ್ ಚೆನ್ನಾಗಿರ್ಬೇಕು ಅಂತ. ಕೋರ್ ಅಂದ್ರೆ ಏನು? ಅದು ಬ್ಯಾಕ್ ಬೋನ್ ಇರುತ್ತಲ್ಲ, ಅದನ್ನ ಹೋಲ್ಡ್ ಮಾಡಿರುವಂತ ಮಸಲ್ಸ್ ನ ನಾವು ಕೋರ್ ಮಸಲ್ಸ್ ಅಂತ ಹೇಳ್ತೀವಿ. ಆ ಮಸಲ್ಸ್ ಸ್ಟ್ರೆಂತ್ ಇರ್ಬೇಕಂದ್ರೆ ಅದು ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೆ ಕೋರ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ಅದಕ್ಕೆ ಮಸಲ್ ಸ್ಟ್ರೆಂಥನಿಂಗ್ ಅಂತೆಲ್ಲ ಹೇಳ್ತಾರೆ. ಸೊ ಯಾವುದೇ ಬ್ಯಾಕ್ ಪೇನ್ ಬಂದು 2 ದಿನ ಇದ್ದೋದ್ರೆ ತೊಂದರೆ ಇಲ್ಲ. ಬಟ್ 1 ವಾರ 10 ದಿವಸ ಆದ್ರೂ ಸಹ ಇದೆ ಬ್ಯಾಕ್ ಪೇನ್, ಆಮೇಲೆ ಅದು ಸರಿ ಹೋಯ್ತು ಅಂತ ಹೇಳಿದ್ರೆ ಮುಂದೊಂದ್ ದಿವಸ ಅದು ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ ಅಂತ ಅರ್ಥ ಅದು. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ನೀವು ಅಂದ್ರೆ, ಕೆಲವೊಂದು ಬೇಸಿಕ್ ಎಕ್ಸರ್ಸೈಸ್ ಯೋಗಗಳೆಲ್ಲ ತಿಳ್ಕೊಂಡು, ಅದರ ಒಂದು ಪೋಸ್ಟರ್ಸ್ ಗಳೆಲ್ಲ ತಿಳ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಬಂದು ನಿಮ್ಮ ಕೋರ್ ಮಸಲ್ಸ್ ನ ಸ್ಟ್ರೆಂತ್ ಮಾಡ್ಕೊಳ್ತಾ ಬಂದು ಬ್ಯಾಕ್ ನ ಸ್ಟ್ರೆಂತ್ ಮಾಡ್ಕೋಬೇಕು. ಅವಾಗ ನಿಮಗೆ ಈ ಬ್ಯಾಕ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಬ್ಯಾಕ್ ಪೇನ್ ಸುಮ್ನೆ ಹಾಗೆ ಹೋಗೋದಿಲ್ಲ. ರೆಸ್ಟ್ ಮಾಡೋದ್ರಿಂದಾಗಿ ಬ್ಯಾಕ್ ಪೇನ್ ಬಂದಾಗ ಅದಕ್ಕೆ ತಕ್ಕಂತಹ ಟ್ರೀಟ್ಮೆಂಟ್ ತಗೊಂಡು, ಅದಕ್ಕೆ ತಕ್ಕಂತ ಎಕ್ಸರ್ಸೈಸ್ ಯೋಗ ಎಲ್ಲ ಮಾಡ್ಕೊಂಡು, ಜೊತೆಗೆ ರೆಸ್ಟ್ ಸಹ ಮಾಡ್ಕೊಂಡಿದ್ದಾಗ ಆ ಕೋರ್ ಮಸಲ್ ಅನ್ನೋಂಥ ಸ್ಟ್ರಾಂಗ್ ಆಗುತ್ತೆ. ಅದರಿಂದಾಗಿ ನಿಮ್ ಬ್ಯಾಕ್ ಸ್ಟ್ರಾಂಗ್ ಆಗುತ್ತೆ. ಆ ಬ್ಯಾಕ್ ಪೇನ್ ಅನ್ನೋಂಥದ್ದನ್ನ ನೀವು ಅವಾಯ್ಡ್ ಮಾಡ್ಬೋದು, ಬರದೇ ಇರೋ ಹಾಗೆ ಕಾಪಾಡ್ಕೋಬಹುದು. ಸೊ ಇದಿಷ್ಟು ಮಿಕ್ಸ್ ಈ ಒಂದು ಬ್ಯಾಕ್ ಪೇನ್ ಬಂದಾಗ ನೀವು ಸಾಮಾನ್ಯವಾಗಿ ಎಲ್ಲರನ್ನು ಕೇಳ್ಪಡುವಂಥದ್ದು. ಈ ಒಂದು ಬ್ಯಾಕ್ ಪೇನ್ ಅಂತ ಬಂದಾಗ ಮತ್ತೊಂದು ಮಿತ್ ಏನು ಅಂತ ಹೇಳಿದ್ರೆ, ಎಲ್ಲರೂ ಏನ್ ಹೇಳ್ತಾರೆ, ಈ ಒಂದು ಬ್ಯಾಕ್ ಪೇನ್ ಬರೋದಕ್ಕೆ ಹೆರಿಡಿಟಿನೂ ಸಹ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ನಮ್ ತಂದೆಗಿತ್ತು, ಸೊ ಹಾಗಾಗಿ ನನಗೆ ಬಂದಿದೆ, ನಮ್ ತಾಯಿಗಿತ್ತು, ಹಾಗಾಗಿ ನನಗೆ ಬಂದಿದೆ ಅಂತ ಹೇಳ್ತಾರೆ. ಅದು ಸಹ ಸುಳ್ಳು. ಹೆರಿಡಿಟಿಲಿ ಬ್ಯಾಕ್ ಪೇನ್ ಇದ್ರೆ ನನಗೂ ಬರ್ಬೇಕು ಅನ್ನೋಂಥದ್ದಿಲ್ಲ. ನೀವು ನಿಮ್ಮ ಒಂದು ಇಮ್ಯುನಿಟಿ ಸಿಸ್ಟಮ್ ನ ಯಾವ ರೀತಿ ಇಟ್ಕೊಂಡಿದ್ದೀರಾ, ನಿಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ನ ಯಾವ ರೀತಿ ಇಟ್ಕೊಂಡಿದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ನ ಯಾವ ರೀತಿ ಇಟ್ಕೊಂಡಿದ್ದೀರಾ, ಇದೆಲ್ಲನೂ ಸಹ ಮ್ಯಾಟರ್ ಆಗುತ್ತೆ. ಇದೆಲ್ಲ ಚೆನ್ನಾಗಿದ್ರೆ ಹೆರಿಡಿಟಿಲಿ ಇರುವಂತ, ಅಂದ್ರೆ ನಿಮ್ ತಂದೆ ತಾಯಿ ಇರುವಂತ ಬ್ಯಾಕ್ ಪೇನ್ ನಿಮ್ಗೆ ಬರ್ಬೇಕು ಅನ್ನುವಂಥದ್ದಿಲ್ಲ, ಬರೋದಿಲ್ಲ. ಸೊ ಹಾಗಾಗಿ ನಮ್ ತಂದೆ ತಾಯಿ ಇತ್ತು ಅದಕ್ಕೆ ನನಗೆ ಬಂತು ಅನ್ನೋದು ಸುಳ್ಳು. ಹೆರಿಡಿಟಿಯಲ್ಲಿ ಇದು ಬ್ಯಾಕ್ ಪೇನ್ ಅನ್ನುವಂಥದ್ದು ಪಾಸ್ ಆನ್ ಆಗೋದಿಲ್ಲ. ನಿಮ್ಮ ಹೆಲ್ತ್ ನ ನೀವು ಕಾಪಾಡ್ಕೊಳ್ತು ಅಂತ ಹೇಳಿದ್ರೆ ಈ ಬ್ಯಾಕ್ ಪೇನ್ ಬರಲ್ಲ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈ ಬ್ಯಾಕ್ ಪೇನ್ ಬರೋದಕ್ಕೆ ಕಾರಣ ಏನು, ಮತ್ತೆ ಈ ಬ್ಯಾಕ್ ಪೇನ್ ಬಂದಾಗ ನಾವು ಯಾವ ರೀತಿ ಈ ಒಂದು ಬ್ಯಾಕ್ ಪೇನ್ ಇಂದ ಹೊರಗೆ ಬರ್ಬೋದು, ಮತ್ತೆ ಫ್ಯೂಚರ್ ಅಲ್ಲಿ ಬ್ಯಾಕ್ ಪೇನ್ ಬರದೇ ಇರೋ ರೀತಿ ಯಾವ ರೀತಿ ಕಾಪಾಡ್ಕೋಬೇಕು, ಇದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ.